ಈ ಒಂದು ಪುರಾಣಗಳ ಪ್ರವಚನ ಅನ್ನುವಂಥದ್ದು ಬಹಳ ವಿಶಿಷ್ಟವಾದ ಅಪೂರ್ವವಾದಂತಹ ಒಂದು ಪ್ರಯತ್ನ. ಸಾಮಾನ್ಯವಾಗಿ ಜನಗಳಿಗೆ ಇದರ ಮಹತ್ವ ಗೊತ್ತಾಗದೇ ಇರಬಹುದು. ಆದರೆ ನಮ್ಮಲ್ಲಿ ಪುರಾಣ ಅಂತ ಹೇಳಿದ ಕೂಡಲೇ ಕೆಲವೊಂದಿಷ್ಟು ಪುರಾಣಗಳಿವೆ. ಪುನಃ ಪುನಃ ಅದೇ ಪುರಾಣಗಳನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ನಾವು ಯಾವುದಾದ್ರೂ ಒಂದು ನಿರ್ಣಯವನ್ನು ಮಾಡಿಕೊಳ್ಬೇಕಾದ್ರೆ, ಯಾವುದೇ ವಿಷಯ ಇರಬಹುದು, ಯಾವುದೇ ವಿಷಯದಲ್ಲಿ ನಾವು ನಿರ್ಣಯವನ್ನು ಮಾಡಿಕೊಳ್ಬೇಕಾದ್ರೆ ಎಲ್ಲ ವಿಚಾರಗಳನ್ನು ಕೂಡ ತಿಳಿದುಕೊಂಡಿರಬೇಕು. ಎಲ್ಲವನ್ನೂ ಕೂಡ ಸರ್ವಜ್ಞನಾಗದೇ ಇರುವಂತಹ ವ್ಯಕ್ತಿಗೆ ಯಾವುದೇ ಒಂದು ವಿಷಯದಲ್ಲಿ ಇದಮಿತ್ತಂ ಅಂತ ನಿರ್ಣಯ ಮಾಡೋದೇ ಕಷ್ಟ ಅಂತ ಆಚಾರ್ಯರು ಹೇಳ್ತಾರೆ. ನಾವು ಆಚಾರ್ಯರಂತೆ ಸರ್ವಜ್ಞರಾಗದೇ ಇದ್ದರೂ ಕೂಡ ಕಡೆ ಪಕ್ಷ ಎಲ್ಲ ವಿಚಾರಗಳನ್ನಾದರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ತಿಳಿದುಕೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಇಂತಹ ಪುರಾಣಗಳನ್ನು ಹೀಗೆ ವಿಸ್ತಾರವಾಗಿ ಗಮನಿಸಿ ನೋಡುವಂತಹ ಅವಕಾಶ, ಕೇಳುವಂತಹ ಅವಕಾಶ ಎಲ್ಲರಿಗೂ ಕೂಡ ತುಂಬ ಅಪರೂಪ ಅಂತಲೇ ಹೇಳಬಹುದು. ನಾವು ಈ ಪುರಾಣವನ್ನು ಒಮ್ಮೆ ಗಮನಿಸ್ತಾ ಹೋದಾಗ ನಿಜವಾಗ್ಲಿಯೂ ಕೂಡ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಮಹಿಮೆ ಏನು ಅಂತ ನಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಮಗೆ ಆಚಾರ್ಯರೆಲ್ಲ ಸುಲಭ ಮಾಡಿಕೊಟ್ಬಿಟ್ಟಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಅನೇಕ ಪ್ರಮಾಣಗಳ ಆಧಾರದಲ್ಲಿ ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಆಚಾರ್ಯ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಸುಲಭವಾಗಿ ಓದ್ತಾ ಹೋಗ್ತೀವಿ, ನಮಗೇನು ಸಮಸ್ಯೆನೇ ಬರೋದಿಲ್ಲ. ಆಚಾರ್ಯರು ಈ ಥರ ಹೇಳಿದ್ದಾರೆ, ನಾವು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಆದರೆ ಆಚಾರ್ಯರ ನಿರ್ಣಯದ ಮಹತ್ವ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಾವು ಮೂಲವನ್ನೇ ನೇರವಾಗಿ ಒಮ್ಮೆ ಅಧ್ಯಯನ ಮಾಡಿದ ಮೇಲೆ. ಅದು ಮಹಾಭಾರತನೇ ಆಗಿರಬಹುದು ಅಥವಾ ಪುರಾಣಗಳಾಗಿರಬಹುದು. ಇವುಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಎಷ್ಟು ಸಮಸ್ಯೆಗಳು ಕಾಣಿಸುತ್ತವೆ. ಪರಸ್ಪರ ವಿರೋಧಗಳು ಪುರಾಣಗಳಲ್ಲಿ ಈ ಥರ ಇದೆಯಲ್ಲ, ಹೇಗೆ ಇದನ್ನು ಪರಿಹಾರ ಮಾಡಿಕೊಳ್ಳೋದು? ಒಂದೇ ಪುರಾಣದಲ್ಲಿ ವಿರೋಧ ಕಾಣುತ್ತೆ. ಆ ವಿರೋಧವನ್ನು ಪರಿಹಾರ ಮಾಡಿಕೊಳ್ಳೋ ಸಾಮರ್ಥ್ಯ ನಮಗೆ ಖಂಡಿತ ಇಲ್ಲ. ಕಾರಣ ಏನು ಅಂತಂದರೆ, ಆಚಾರ್ಯ ತಿಳಿಸಿರುವಂತೆ ಪುರಾಣಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಆಗೋಗಿದೆ, ಪ್ರಕ್ಷೇಪಗಳಾಗೋಗಿದೆ, ಒಂದಿಷ್ಟನ್ನು ತೆಗೆದಾಗ ಹೋಗಿದೆ. ಹೀಗೆಲ್ಲ ಇರೋದರಿಂದ ನಮಗೆ ಪುರಾಣದ ಸರಿಯಾದ ಪರಿಚಯವೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಪುರಾಣದ ಸರಿಯಾದ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ನಾವು ಉಪಜೀವಿಸಿಕೊಂಡ್ರೆ ಆಗ ನಮಗೆ ಪುರಾಣಗಳಿಗೆ ಯಥಾಮತಿಯಾಗಿ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ನತೇ ಗುಹ್ಯಾ ಪ್ರತೀಯಂತೆ ಪುರಾಣೇ ಸ್ವಲ್ಪ ಬುದ್ಧಿನಾಂ. ಅಲ್ಪಮತಿಗಳು ಯಾರಿರ್ತಾರೆ ಅವರಿಗೆ ಪುರಾಣದಲ್ಲಿರುವ ರಹಸ್ಯ ವಿಚಾರಗಳು ಗೊತ್ತಾಗೋದೇ ಇಲ್ಲ ಅಂತ. ಹಾಗಿದ್ರೆ ನಾವೇ ಅಲ್ಪಮತಿಗಳು. ಆದ್ದರಿಂದ ಪುರಾಣಗಳನ್ನು ಓದಿದ್ರೂ ಕೂಡ ಪುರಾಣದ ಮೇಲ್ನೋಟದ ಅರ್ಥ ನಮಗೆ ಗೊತ್ತಾಗುತ್ತೆ ಹೊರತು ಪುರಾಣದ ರಹಸ್ಯ ಏನು ಅಂತ ನಮಗೆ ಗೊತ್ತಾಗಬೇಕು ಅಂತ ಇಲ್ಲ. ಅದಕ್ಕಾಗಿ ನಾವು ಆಚಾರ್ಯರನ್ನು ಉಪಜೀವಿಸಿಕೊಳ್ಬೇಕಾಗತ್ತೆ. ಸರ್ವಮೂಲ ಗ್ರಂಥಗಳು ನಮಗೆ ಅತ್ಯಂತ ಅವಶ್ಯಕ ಆಗುತ್ತೆ. ಯದ್ಯಪಿ ಈ ವಾಯುಪುರಾಣ, ಇಂಥ ಹಿಂದೆ ಇಲ್ಲಿ ತನಕ ಶ್ರವಣ ಮಾಡಿರುವ ಕೂರ್ಮ ಪುರಾಣ, ಇಂತಹ ಪುರಾಣಗಳಿಗೆ ನೇರವಾಗಿ ಆಚಾರ್ಯರ ವ್ಯಾಖ್ಯಾನ ನಮಗೆ ಯಾವುದೂ ಇಲ್ಲ. ಆಚಾರ್ಯರು ಪುರಾಣಕ್ಕೆ ನೇರವಾಗಿ ವ್ಯಾಖ್ಯಾನ ಮಾಡಿರೋದು ಅಂತಂದರೆ ಅದು ಭಾಗವತಕ್ಕೆ, ಇತಿಹಾಸದಲ್ಲಿ ಮಹಾಭಾರತಕ್ಕೆ ಮತ್ತು ಜೊತೆಗೆ ರಾಮಾಯಣಕ್ಕೂ ಕೂಡ ನಿರ್ಣಯವನ್ನು ಕೊಡ್ತಾರೆ. ಆದರೆ ಆ ಒಂದು ದಿಗ್ದರ್ಶನ ನಮಗೆ ಇರೋದರಿಂದಾಗಿ ನಾವು ಇದಕ್ಕೂ ಕೂಡ ಆಚಾರ್ಯರು ಅಲ್ಲಿ ಏನು ಪ್ರಮಾಣಗಳನ್ನು ಕೊಡ್ತಾರೆ ಅಥವಾ ಏನು ಯುಕ್ತಿಗಳನ್ನು ಹೇಳ್ತಾರೆ ಅದರ ಮಾರ್ಗದರ್ಶನವನ್ನು ಪಡೆದುಕೊಂಡು ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗಬಹುದು. ದೊಡ್ಡವರು ಗುರುಗಳು ಅವರು ಮಾರ್ಗದರ್ಶಕರು. ಸರಿಯಾದ ಮಾರ್ಗದಲ್ಲಿ ಹೇಗೆ ಹೋಗಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅವರು ಮಾರ್ಗದರ್ಶನ ಮಾಡಿದ ಮೇಲೆ ಆ ದಾರಿಯನ್ನು ಹಿಡಿದು ಶ್ರಮಪಟ್ಟು ಹೋಗಬೇಕಾಗಿರೋದು ನಮ್ಮದೇ ಜವಾಬ್ದಾರಿ. ಅದು ಬಿಟ್ಟು ನಾವು ಭಾಗವತಕ್ಕೆ ಬರೆದಂತೆ ಎಲ್ಲ ಪುರಾಣಗಳಿಗೂ ಆಚಾರ್ಯರೇ ಬರಲಿ ಅಂತ ನಾವು ಕಾಯ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ಇದನ್ನು ನಾನು ಓದ್ತಾ ಹೋದಾಗ ನಿಜವಾಗಿಯೂ ಆಚಾರ್ಯರ ಎಷ್ಟೊಂದು ನಿರ್ಣಯಗಳು ನಮಗೆ ಎಷ್ಟು ಸಹಕಾರಿಯಾಗಿದೆ. ಆಚಾರ್ಯರ ಗ್ರಂಥಗಳು ಇರಲಿಲ್ಲ ಅಂತಾಗಿದ್ದರೆ ನಮಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಈ ಪುರಾಣಗಳ ವಿರೋಧವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಅದರ ಅಭಿಪ್ರಾಯ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಮನದಟ್ಟಾಗ್ತಾ ಹೋಯಿತು. ಹಾಗಾಗಿ ಈ ವಾಯುಪುರಾಣವನ್ನು ಹೇಳುವಾಗ ಅಲ್ಲಲ್ಲಿ ಪ್ರಸಂಗ ಬಂದಾಗ ಆಚಾರ್ಯರ ಸರ್ವಮೂಲ ಗ್ರಂಥದಲ್ಲಿ ಏನು ಹೇಳಿದ್ದಾರೆ
ಅದಕ್ಕೆ ಅನುಗುಣವಾಗಿ ಇಲ್ಲಿ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಈ ಥರ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಜೊತೆಗೆ ನಾವು ಅಂತಿಮ ತೀರ್ಮಾನ ಯಾವುದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಂದರೆ, ಆಗಲೇ ಹೇಳಿದಂತೆ ಭಾಗವತ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಇವುಗಳಲ್ಲಿ ಏನು ಹೇಳಿದ್ದಾರೆ ಅದು ಅಂತಿಮ ತೀರ್ಮಾನ. ಯಾಕೆಂದರೆ ಆಚಾರ್ಯರು ಎಲ್ಲ ಪುರಾಣಗಳನ್ನು ಸಂಗ್ರಹ ಮಾಡಿ ವಿಚಾರ ಮಾಡಿ ಕೊನೆಗೆ ನಿರ್ಣಯವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಪ್ರತ್ಯೇಕವಾಗಿ ನೀವು ಒಂದೊಂದು ಉಪನ್ಯಾಸವನ್ನು ಕೇಳುವಾಗ ನಿಮಗೆ ಅಲ್ಲಲ್ಲಿ ಆ ಪುರಾಣದಲ್ಲಿ ಹಾಗೆ ಹೇಳಿದರು, ಇಲ್ಲಿ ಹೀಗೆ ಹೇಳಿದಾರಲ್ಲ, ಈ ಥರ ಎಲ್ಲ ಅನಿಸೋದು ಸಹಜವೇ. ಹಾಗಾಗಿ ಆದಷ್ಟು ನಾನು ಶಕ್ತಿ ಮೀರಿ ಎಲ್ಲವನ್ನೂ ಸರ್ವಮೂಲಕ್ಕೆ ಅನುಗುಣವಾಗಿ ಹೇಗೆ ಅರ್ಥವನ್ನು ಮಾಡಿಕೊಳ್ಬೇಕು ಅಂತ ತಿಳಿಸುವ ಒಂದು ನಿಟ್ಟಿನಲ್ಲೇ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇನ್ನು ಈ ವಾಯುಪುರಾಣದ ಅನೇಕ ಶ್ಲೋಕಗಳನ್ನು ನಾವು ಆಚಾರ್ಯರು ಉದಾಹರಿಸೋದನ್ನು ನಾವು ನೋಡ್ತೀವಿ. ಆದರೆ ಎಷ್ಟೋ ಶ್ಲೋಕಗಳು ಆಚಾರ್ಯರು ಉದಾಹರಿಸಿದ್ರೂ ಕೂಡ ಅದು ನಮಗೆ ಇಲ್ಲಿ ಸಿಗೋದೇ ಇಲ್ಲ. ಅದು ಅತ್ಯಂತ ಸ್ಪಷ್ಟ. ಯಾಕೆ ಸಿಗೋದಿಲ್ಲ ಅಂತ ಅನ್ನೋದು, ಯಾಕೆ ಅಂದರೆ ವಾಯುಪುರಾಣದಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ ಅಂತ ಹೇಳಿದ್ರೆ ಪುರಾಣವೇ ಹೇಳುತ್ತೆ. ಅನೇಕ ಪುರಾಣಗಳಲ್ಲಿ ಇದರ ವಿವರಣೆ ಇರುತ್ತೆ. ಯಾವ್ಯಾವ ಪುರಾಣದಲ್ಲಿ ಎಷ್ಟೆಷ್ಟು ಶ್ಲೋಕಗಳಿವೆ ಅಂತ ಪುರಾಣಗಳೇ ಹೇಳ್ಕೊಂಡಿವೆ. ಆ ರೀತಿಯಲ್ಲಿ ನೋಡೋದಾದರೆ ವಾಯುಪುರಾಣದಲ್ಲಿ ಒಟ್ಟು 24,000 ಶ್ಲೋಕಗಳಿವೆ. 24,000 ಶ್ಲೋಕಗಳಿವೆ. ಆದರೆ ಇವತ್ತಿಗೆ ಸಿಗ್ತಾ ಇರುವಂಥದ್ದು ಕೇವಲ 11,000 ಶ್ಲೋಕಗಳು. ಅಂದರೆ ಅರ್ಧಕ್ಕಿಂತಲೂ ಕೂಡ ಕಮ್ಮಿ ಅಂತ ಆಗೋಯಿತು. ಹಾಗಿದ್ದರೆ ನಾವು ಉಳಿಸ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಯಾಕೆ ಆಚಾರ್ಯರು ಉದಾಹರಿಸ್ತಾ ಇರುವಂತಹ ಅನೇಕ ಪ್ರಮಾಣಗಳ ಶ್ಲೋಕಗಳು ಸಿಗ್ತಾ ಇಲ್ಲ? ಅತ್ಯಂತ ಸ್ಪಷ್ಟ. ಅನೇಕರು ವಿಮರ್ಶೆ ಮಾಡಿ ಇದನ್ನು ಪ್ರಕಾಶನ ಮಾಡಿದ್ದಾರೆ ವಾಯುಪುರಾಣ. ಯಾರಿಗೂ ಕೂಡ 24,000 ಶ್ಲೋಕಗಳು ಸಿಕ್ಕಿಲ್ಲ. ಒಬ್ಬರಿಗೂ ಕೂಡ ಅಷ್ಟು ಸಂಖ್ಯೆಯಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಆಗಿಲ್ಲ. ಇನ್ನು ಈ ವಾಯುಪುರಾಣದಲ್ಲೇನೆ ಆಚಾರ್ಯರ ಅವತಾರದ ಬಗ್ಗೆಯೂ ಕೂಡ ಇದೆ ಅಂತ ಹೇಳಿ ಯುಕ್ತಿ ಮಲ್ಲಿಕೆಯಲ್ಲಿ ವಾದಿರಾಜ ಸ್ವಾಮಿಗಳು ತೋರಿಸ್ಕೊಟ್ಟಿದ್ದಾರೆ. ವಾಯುದೇವರಿಗೆ ಒಟ್ಟು 3 ಅವತಾರಗಳಿವೆ ಅಂಥೇಳಿ 3 ಅವತಾರವನ್ನು ನಾವೇನು ಹೇಳ್ತೀವಿ, ಹನುಮ, ಭೀಮ, ಮಧ್ವ ಅಂತ ಹೇಳಿ, ಆ ವಾಯುಪುರಾಣದ ಶ್ಲೋಕವನ್ನು ಕೂಡ ಉದಾಹರಿಸ್ತಾರೆ, ಕೋಟ್ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಅದು ಕೂಡ ನಮಗೆ ಇವತ್ತು ಇಲ್ಲಿಗೆ ಸಿಗೋದೇ ಇಲ್ಲ. ಹೀಗೆ ಆಚಾರ್ಯರೇ ಹೇಳಿದ್ರು. ಆಚಾರ್ಯರೇ ಅವರ ಕಾಲದಲ್ಲಿ ಏನು ಮಾತು ಹೇಳ್ತಾರೆ, ಕೋಟ್ಯಂಶೋಪಿನ ವಿದ್ಯತೆ, ಎಷ್ಟು ಇತ್ತು ಅದರ 1 ಕೋಟಿಯ 1 ಅಂಶನೂ ಉಳ್ಕೊಂಡಿಲ್ಲ ಇವತ್ತು ಅಂತ ಆಚಾರ್ಯರು ಆ ಕಾಲದಲ್ಲಿ ಹೇಳಿದ್ರೆ, ಇನ್ನು ಈ ಕಾಲದಲ್ಲಿ ಏನು ಪರಿಸ್ಥಿತಿ ಆಗಿರಬೇಡ. ಎಷ್ಟು ಗ್ರಂಥಗಳನ್ನು ನಾವು ಆ ನಂತರದಲ್ಲೂ ಆಚಾರ್ಯರು ಸಂರಕ್ಷಣೆ ಮಾಡಿ ಬೇಕಾದಷ್ಟು ಗ್ರಂಥಗಳನ್ನು ಕೊಟ್ಟ ಮೇಲೂ ಕೂಡ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಿಲ್ಲ. ಇವತ್ತು ಆಚಾರ್ಯರೇನು ಉದಾಹರಿಸ್ತಾರೆ ಅಷ್ಟು ಮಾತ್ರ ನಮಗೆ ಸಿಗುವಂತಹ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅತ್ಯಂತ ಸ್ಪಷ್ಟ ನಿದರ್ಶನವನ್ನೇ ಈ ವಾಯುಪುರಾಣವನ್ನು ನಾವು ತೆಗೆದುಕೊಳ್ಳಬಹುದು. ಅರ್ಧಕ್ಕಿಂತಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಈ ಶ್ಲೋಕಗಳು ನಮಗೆ ಸಿಗ್ತಾ ಇದೆ. ಅದರಿಂದಾಗಿ ಇನ್ನು ಪುರಾಣಗಳೇ ತಿಳಿಸುವಂತೆ ಇದು 4ನೆಯ ಪುರಾಣ. ಒಟ್ಟು 18 ಪುರಾಣಗಳನ್ನು ಏನು ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ, ಅದರಲ್ಲಿ 4ನೇ ಪುರಾಣವನ್ನಾಗಿ ಈ ವಾಯುಪುರಾಣವನ್ನು ಅವರು ರಚನೆ ಮಾಡ್ತಾರೆ. ಇನ್ನು ಈ ಪುರಾಣದಲ್ಲಿ ಬೇಕಾದಷ್ಟು ಸುಮಾರು 13,000 ಶ್ಲೋಕದಷ್ಟು ಹೋಗಿಬಿಟ್ಟಿದೆ. ಅದು ನಮಗೆ ಅದರ ಚಿಹ್ನೆಗಳು ಕೂಡ ಕಾಣುತ್ತೆ. ಯಾಕೆಂದರೆ ಯಾವುದೋ ಒಂದು ವಿಚಾರವನ್ನು ನಿರೂಪಣೆ ಮಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂತೆ ಆ ವಿಚಾರ ನಿಂತೇ ಹೋಗಿಬಿಡುತ್ತೆ, ಇನ್ಯಾವುದೋ ವಿಚಾರ ಇದ್ದಕ್ಕಿದ್ದಂತೆ ಶುರುವಾಗಿಬಿಡುತ್ತೆ. ಕ್ರಮ ಹೇಗಿರುತ್ತೆ ಪುರಾಣದಲ್ಲಿ ಅಂತಂದರೆ, ಸಂಬಂಧ ಇಲ್ಲದೆ ಯಾವುದನ್ನೂ ನಿರೂಪಣೆ ಮಾಡೋದಿಲ್ಲ. ಯಾವುದೋ ಒಂದು ವಿಚಾರವನ್ನು ಹೇಳ್ತಾ ಬರ್ತಾ ಇರುವಾಗ ಮಧ್ಯದಲ್ಲಿ ಹೇಳಿರುವ ಯಾವುದೋ ಒಂದು ವಿಷಯವನ್ನು ಇನ್ನೂ ವಿಸ್ತಾರವಾಗಿ ತಿಳಿದುಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆಗೆ ಉತ್ತರ ರೂಪವಾಗಿ ಆ ವಿಚಾರಗಳನ್ನು ಎಲ್ಲ ಹೇಳ್ತಾ ಹೋಗ್ತಾರೆ. ಮತ್ತು ಯಾವುದಾದ್ರೂ ಒಂದು ವಿಚಾರವನ್ನು ನಾ ಇದನ್ನು ಹೇಳ್ತೀನಿ ಅಂತ ಅವ್ರು ಪ್ರತಿಜ್ಞೆ ಮಾಡಿರ್ತಾರೆ ಅಂತಾದರೆ ಮುಂದೆ ಅದನ್ನು ನಿರೂಪಣೆ ಮಾಡೇ ಮಾಡ್ತಾರೆ. ಆದರೆ ಎಷ್ಟೋ ಕಡೆ ನಮಗೆ ಅವರು ಪ್ರತಿಜ್ಞೆ ಮಾಡಿರ್ತಾರೆ, ಆದರೆ ಆ ವಿಷಯ ಸಿಗೋದೇ ಇಲ್ಲ ಆ ಅಧ್ಯಾಯದಲ್ಲಿ. ಅಥವಾ ಹೇಳ್ತಾ ಇರ್ತಾರೆ, ಇದ್ದಕ್ಕಿದ್ದಂತೆ ನಿಂತು ಹೋಗ್ಬಿಡುತ್ತೆ, ಮಧ್ಯದಲ್ಲಿ ಬೇರೆ ಯಾವುದೋ ವಿಚಾರ ಬರುತ್ತೆ, ಪುನಃ ಆ ವಿಚಾರ ಆರಂಭ ಆಗುತ್ತೆ. ಹೀಗೆ ಬಹಳಷ್ಟು ವ್ಯತ್ಯಾಸಗಳಾಗಿರುವಂಥದ್ದು ನಮಗೆ ಅನುಭವಕ್ಕೆ ಈ ಪುರಾಣದಲ್ಲಿ ಗೋಚರ ಆಗುತ್ತೆ. ಇನ್ನು ಈ ಪುರಾಣದಲ್ಲಿ 2 ಭಾಗವನ್ನು ಮಾಡಿಕೊಳ್ತಾರೆ. ಪೂರ್ವಾರ್ಧ, ಉತ್ತರಾರ್ಧ ಅಂತ ಹೇಳಿ 2 ಭಾಗವನ್ನು ಮಾಡಿಕೊಂಡು ಈ ಪುರಾಣಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಭಾರಿ ಒಂದು ವಿಚಾರ ಏನು ಅಂತಂದರೆ, ನಮಗೆ ನಿಜವಾಗೂ ಅದರ ರಹಸ್ಯ ಏನು ಅಂತಲೇ ಗೊತ್ತಾಗದೇ ಇರುವಂಥದ್ದು ಏನು ಅಂದರೆ, ಈ ಪುರಾಣಗಳ ಉಲ್ಲೇಖವನ್ನು ಮಾಡುವಾಗ
ಆಚಾರ್ಯರು ಇತಿ ಗಾರುಡೆ, ಇತಿ ಬ್ರಾಹ್ಮೆ, ಇತಿ ಪಾದ್ಮೆ, ಇತಿ ಸ್ಕಾಂದೆ ಈ ಥರ ಹೇಳ್ತಾರೆ. ಇದು ಸ್ಕಂದ ಪುರಾಣದಲ್ಲಿ ಈ ಥರ ಇದೆ, ಗರುಡ ಪುರಾಣದಲ್ಲಿ ಈ ಥರ ಇದೆ, ಬ್ರಹ್ಮಪುರಾಣದಲ್ಲಿ ಈ ಥರ ಇದೆ, ಆ ಥರ ನಾರದೀಯೆ ಅಂತ ಹೇಳ್ತಾರೆ. ಆದರೆ ವಾಯುಪುರಾಣದ ಬಗ್ಗೆ ಹೇಳುವಾಗ ಇತಿ ವಾಯವೀಯೆ ಅಂತ ಒಂದೇ ಒಂದು ಕಡೆಯೂ ಕೂಡ ಒಂದು ಕಡೆಯೂ ಆಚಾರ್ಯ ಹೇಳೋದಿಲ್ಲ. ಆಚಾರ್ಯ ಎಲ್ಲ ಕಡೆ ಉಪಯೋಗಿಸೋ ಶಬ್ದ ಏನು ಅಂದರೆ ಇತಿ ವಾಯುಪ್ರೋಕ್ತೆ, ಎಲ್ಲ ಕಡೆ ಇತಿ ವಾಯುಪ್ರೋಕ್ತೆ ಅಂತಲೇ ಉಪಯೋಗಿಸ್ತಾರೆ. ಈ ಥರ ಯಾಕೆ ವಾಯುಪ್ರೋಕ್ತೆ ಅಂತ ಆಚಾರ್ಯ ಉಪಯೋಗಿಸ್ತಾ ಇದ್ದಾರೆ? ಅದಕ್ಕೇನೋ ಒಂದು ಹಿನ್ನೆಲೆ ಇರಲೇಬೇಕು. ಅದು ಬಹಳಷ್ಟು ವಿಚಾರ ಮಾಡಿದ್ರೂ ಕೂಡ ಅದು ಯಾಕೆ ಆಚಾರ ಆ ಥರ ಹೇಳಿರಬಹುದು ಅನ್ನುವಂತಹ ರಹಸ್ಯ ನಮಗೆ ಗೊತ್ತೇ ಆಗೋದಿಲ್ಲ. ಅಥವಾ ವಾಯುಪ್ರೋಕ್ತ ಅಂತ ಅನ್ನೋದು ವಾಯುಪುರಾಣ ಬಿಟ್ಟು ಬೇರೆ ಇನ್ನೇನೋ ಪುರಾಣ ಆಗಿರಬಹುದಾ ಅಂತಂದರೆ, ಆಚಾರ್ಯರು ವಾಯುಪುರೋಕ್ತೆ ಅಂತ ಹೇಳಿರೋದನ್ನೇ ಬೇರೆಯವರು ಅದು ವಾಯುಪುರಾಣದಲ್ಲಿದೆ ಅಂತ ಹೇಳಿ ಅದೇ ಶ್ಲೋಕವನ್ನು ಬೇರೆ ವ್ಯಾಖ್ಯಾನಕಾರರು ಅಥವಾ ಬೇರೆ ಗ್ರಂಥಕಾರರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಅದು ಒಂದು ವಾಯುಪುರಾಣ ಅಂತಲೇ ಗೊತ್ತಾಗತ್ತೆ. ಜೊತೆಗೆ ಈ ಪ್ರೋಕ್ತ ಅಂತ ಕೊನೆಯಾಗುವ ಗ್ರಂಥದ ಹೆಸರು ಬೇರೆ ಯಾವುದನ್ನು ನಾವು ನೋಡೋದಿಲ್ಲ. ಈ ಥರ ಇಂಥ ಪ್ರೋಕ್ತ ಅಂತ ಒಂದು ಗ್ರಂಥ ಇರೋದು ನಾವು ಯಾವುದು ನೋಡೋದೇ ಇಲ್ಲ. ಇದನ್ನು ಮಾತ್ರ ಆಚಾರ್ಯರು ಬಹಳಷ್ಟು ಬಾರಿ ಈ ಪುರಾಣವನ್ನು ಉಲ್ಲೇಖ ಮಾಡ್ತಾರೆ, ವಾಯುಪ್ರೋಕ್ತ ಅಂತ ಹೇಳ್ತಾರೆ. ಆದರೆ ಎಲ್ಲೂ ಕೂರ್ಮ ಪ್ರೋಕ್ತ ಈ ಥರ ಎಲ್ಲೂ ಹೇಳೋದಿಲ್ಲ. ಕೌರ್ಮೆ, ಸ್ಕಾಂದೆ, ಗಾರುಡೆ ಈ ಥರನೇ ಆಚಾರ್ಯ ಹೇಳ್ತಾ ಹೋಗ್ತಾರೆ. ಇದೊಂದು ಭಾರಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಮತ್ತು ಅದಕ್ಕೆ ಉತ್ತರವನ್ನು ನಾವೆಲ್ಲರೂ ಕೂಡ ಹುಡುಕಬೇಕಾಗಿರುವಂತಹ ಒಂದು ಅಂಶ. ಇನ್ನು ಈ ವಾಯುಪ್ರೋಕ್ತ ಅಂದರೆ ವಾಯುದೇವರು ಋಷಿಗಳಿಗೆ ಉಪದೇಶ ಮಾಡಿರುವಂಥದ್ದು ಈ ಪುರಾಣ. ವಾಯು ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರು ಹೇಗೋ ಹಾಗೆ ಬೇರೆ ವಾಯುಗಳು ಇದ್ದಾರೆ. ನಾವು ಕೋಣವಾಯು, ಒಂದು ಕೋಣಗೆ ಅಭಿಮಾನಿಯಾಗಿರುವಂತಹ ವಾಯುದೇವರಿದ್ದಾರೆ. ಹೀಗೆ ಬೇಕಾದಷ್ಟು ಜನ ವಾಯುಗಳಿದ್ದಾರೆ. ಇಲ್ಲಿ ಯಾವ ವಾಯು ಇಲ್ಲಿ ಹೇಳಿರೋದು ಅಂತ ನಮಗೆ ಸಹಜವಾಗಿ ಪ್ರಶ್ನೆ ಬರಬಹುದು. ಇದು ಮುಖ್ಯ ಪ್ರಾಣದೇವರೇ ಹೇಳಿರುವಂಥದ್ದು. ಯಾಕೆಂದರೆ ಮುಂದೆ ನಾವು ನೋಡ್ತಾ ಹೋಗ್ತೀವಿ, ಅಲ್ಲೆಲ್ಲ ಗೊತ್ತಾಗುತ್ತೆ. ಮುಖ್ಯ ಪ್ರಾಣದೇವರೇ ಇದನ್ನು ಹೇಳ್ತಾ ಇರೋದು ಅನ್ನಲಿಕ್ಕೆ ಅನೇಕ ಸೂಚನೆಗಳು ನಮಗೆ ಅಲ್ಲಲ್ಲಿ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಾವು ಈ ಗ್ರಂಥದಲ್ಲಿ ಪ್ರವೇಶವನ್ನು ಮಾಡ್ತಾ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇ. ದೇವೀಂ ಸರಸ್ವತೀಂ ಚೈವ ಅಂತಿದೆ, ಆದರೆ ಆಚಾರ್ಯರ ನಿರ್ಣಯದಲ್ಲಿ ಹೇಳಿರೋದನ್ನು ನಾವು ಸ್ವೀಕಾರ ಮಾಡೋದಾದರೆ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇತ್. ವೇದವ್ಯಾಸರನ್ನು ಕೂಡ ನಾವು ಸ್ಮರಿಸಲೇಬೇಕು. ಯಾಕೆ ಅಂದರೆ ಮಹಾಭಾರತಕ್ಕೆ ಆ ಥರ 2 ಪಾಠ ಇದೆ, ಅಲ್ಲೂ ವ್ಯಾಸಂ ಅನ್ನೋದನ್ನು ಬಿಟ್ಟು ಹೇಳಿರುವಂತಹ ಪಾಠ ಇದೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ದೇಶನ ಮಾಡಿರೋದ್ರಿಂದ ಅದೇ ಪಾಠ ಅತ್ಯಂತ ಉಚಿತ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಈ ಪುರಾಣದಲ್ಲಿ ಹೇಳುವಾಗ ಎಲ್ಲ ಆರಂಭದಲ್ಲಿ ಮಂಗಳಾಚರಣೆ ಮಾಡುವಂತಹ ಕ್ರಮ ಇರುತ್ತೆ. ಭಗವಂತ ನಾರಾಯಣನಿಗೆ ಪ್ರತಿಪಾದ್ಯನಾಗಿರುವಂತಹ ದೇವತೆಗೆ ನಮಸ್ಕಾರ ಮಾಡಬೇಕು, ನಾರಾಯಣನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆನಂತರ ನರೋತ್ತಮರಾಗಿರುವಂತಹ ಮುಖ್ಯಪ್ರಾಣ ದೇವರಿಗೆ, ಜೀವೋತ್ತಮರಾಗಿರುವಂತಹ ಮುಖ್ಯಪ್ರಾಣ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಮತ್ತು ಲಕ್ಷ್ಮೀದೇವಿಗೆ, ಮುಖ್ಯಪ್ರಾಣ ದೇವರಿಗೆ, ಸರಸ್ವತೀ ದೇವಿ ವಾಕ್ಗೆ ಅಭಿಮಾನಿಯಾಗಿರುವಂಥವಳು, ವಿದ್ಯಾಮಾನಿನಿ ಆ ಸರಸ್ವತೀ ದೇವಿಗೆ ನಮಸ್ಕಾರವನ್ನು ಮಾಡ್ತಾರೆ. ಶೇಷದೇವರಿಗೆ ನಮಸ್ಕಾರವನ್ನೆಲ್ಲ ಮಾಡಿ ಜಯ ಮುದೀರಯೇತ್ ಅಂತ ಹೇಳ್ತಾರೆ. ಈ ಜಯ ಅನ್ನೋ ಶಬ್ದವನ್ನು ಹೇಳಿ ಈ ವಾಯುಪುರಾಣವನ್ನು ಹೇಳ್ತಾ ಇದ್ದಾರೆ ಅಂತಾದರೆ ಇದಕ್ಕೆ ಜಯ ಅಂತ ಹೆಸರಾ ಅಂತ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ.